ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಬೆಟ್ಟದ ನೆಲ್ಲಿಕಾಯ್ದ ಉಪ್ಪಿನಕಾಯಿ ಹೇಗೆ ಮಾಡೋದು ಅದರದ ಪ್ರಯೋಜನಗಳೇನಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಬೆಟ್ಟದ ನೆಲ್ಲಿಕಾಯಿನ ಏನು ಮಾಡಬೇಕು ಅಂದರೆ ಈ ರೀತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೆಲದ ಮೇಲೆ ಒಂದು ತೆಳ್ಳವಾದ ಬಟ್ಟೆ ಹರಡ್ಕೊಂಡು ಅದ್ರ ಬೀಜ ತೆಗಿಬೇಕು. ಈ ರೀತಿ ಬಡ್ದು ಬೀಜ ತೆಗೆದುಬಿಟ್ಟು ಅದನ್ನು ನೋಡಿ ಇವಾಗ ತೋರಿಸ್ತಿದ್ದೀವಲ್ಲ ಆ ರೀತಿ ಬೀಜ ಎಲ್ಲ ತೆಕ್ಕೋಬೇಕು. ಯಾಕಂದರೆ ಬೀಜದ ಸಮೇತ ಹಾಕಿದಾಗ ನಮ್ಮ ತಿನ್ನಲಿಕ್ಕೆ ಸ್ವಲ್ಪ ಕೈ ಅನಿಸುತ್ತೆ, ಅದಕ್ಕೆ ಬೀಜ ತಕ್ಕೊಂಡ್ಬಿಟ್ಟು ಅದಾದಮೇಲೆ ಈ ರೀತಿ ಪುಡಿಯಾಗಿರುತ್ತಲ್ಲ ಸಣ್ಣ ಸಣ್ಣ ಓಲ್ಡ್ ಮಾಡ್ಕೊಂಡಿರ್ತೀವಿ ಜಜ್ಜಿ, ಅದಾದಮೇಲೆ ಒಗ್ಗರಣೆ ಮಾಡ್ಕೋಬೇಕು. ನಾವು ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಹಾಕ್ಕೋಬೇಕು ಮೇಯ್ನಾಗಿ, ಎಣ್ಣೆ ಕಾಯಿಸಿ. ಅದಾದ ನಂತರ ಆ ಬೆಳ್ಳುಳ್ಳಿಗೆ ಈ ಒಂದು ಜಜ್ಜಿದ ಉಪ್ಪಿನಕಾಯಿ ನೆಲ್ಲಿಕಾಯಿ ಹೋಳನ್ನು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೊದಲಿಗೆ ಚೆನ್ನಾಗಿ ಕಲಿಸ್ಬೇಕು, ಅದಕ್ಕೆಲ್ಲದಕ್ಕೂ ಹತ್ತೋ ಹಾಗೆ ಉಪ್ಪು ಎಲ್ಲ ಕಡೆನೂ ಹರಡಬೇಕು. ಅದೆಲ್ಲ ಕಡೆ ಹರಡೋ ಹಾಗೆ ನಾವು ನೆಲ್ಲಿಕಾಯಿನ ಕಲಿಸ್ತಾ ಇರಬೇಕು. ಇದೇನಪ್ಪ ಇಷ್ಟೊತ್ತು ಕಲಿಸ್ತಾನೆ ಇರ್ತಾರೆ ಅಂತಂದರೆ ಅದು ಎಲ್ಲದು ಸರಿ ಮಿಶ್ರಣವಾಗಿ ಹೊಂದಬೇಕಲ್ವಾ. ಅದಾದಾಗ ಮಾತ್ರ ಉಪ್ಪಿನಕಾಯಿ ತಾಳಿಕೆ ಬರೋದು. ನೆಕ್ಸ್ಟ್ ಅದಕ್ಕೆ ಖಾರಕ್ಕೆ ಉಪ್ಪಿನಕಾಯಿಗೆ ಖಾರದಕ್ಕೆ ಏನು ಹಾಕಬೇಕು, ಖಾರ ಪುಡಿ ಹಾಕಬೇಕು. ಮೊದಲು ಉಪ್ಪು, ಅದಾದಮೇಲೆ ಮೆಣಸಿನ ಪುಡಿ, ತದನಂತರ ಸಾಸಿವೆ ಕಾಳು ಪುಡಿ ಹಾಕ್ತಾ ಇದ್ದಾರೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಒಂದು 2 ಸ್ಪೂನ್. ಇದು ತುಂಬ ಇರಲಿಲ್ಲ, ಒಂದು 1/4 kg ಕ್ವಾಂಟಿಟಿ ಅಂದರೆ ಒಂದು 250 ಗ್ರಾಮ್ ಅಷ್ಟು ಇತ್ತು. ಆ ಕ್ವಾಂಟಿಟಿಗೆ ತಕ್ಕಷ್ಟು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. 2 ಸ್ಪೂನ್ ಅದಾಯಿತು, ಸಾಸಿವೆ ಪುಡಿ ಆಯಿತು. ನೆಕ್ಸ್ಟ್ ಹಿಂಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಈ ಎಲ್ಲ ಉಪ್ಪಿನಕಾಯಿ ಯಾವುದೇ ಉಪ್ಪಿನಕಾಯಿ ಹಾಕಿದರೂ ಹಿಂಗೆ ಕಂಪಲ್ಸರಿ ನಾವು ಹಾಕಿರ್ತೀವಿ. ಹಾಗಾಗಿ ಹಿಂಗೆ ಹಾಕ್ತಾಯಿದ್ದೀವಿ. ಇದೆಲ್ಲ ಮಿಶ್ರಣ ಹಾಕಿದ ತಕ್ಷಣ ಏನು ಮಾಡಬೇಕು, ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಅದೆಲ್ಲದಕ್ಕೂ ಹತ್ತೋ ಹಾಗೆ. ನಿಮ್ಗೆ ಅನಿಸುತ್ತೆ ಇದೇನಿದು ಒಣ ಆಕಾರದಲ್ಲಿದೆ, ರಸ ಬೇಕಲ್ಲಪ್ಪ ನಮಗೆ ಅಂತ ಅನ್ಕೊತೀರಾ. ಬಟ್ ಅದು ರಸ ಬೇಡ, ಯಾಕಂದರೆ ರಸದಲ್ಲಾದರೆ ಚೆನ್ನಾಗಿರಲ್ಲ. ಯಾಕಂದರೆ ಇದು ಬೆಟ್ಟದ ನೆಲ್ಲಿಕಾಯಿ ಅಲ್ವಾ, ಹಾಗೆ ಉಪ್ಪು ಖಾರ ಹಚ್ಕೊಂಡ್ಬಿಟ್ಟು ಅದಕ್ಕೆ ತಿಂದು ಹಾಗಿದ್ದರೆ ಟೇಸ್ಟ್ ಆಗಿರುತ್ತೆ. ನೋಡಿ ಸ್ವಲ್ಪ ನೀರು ಬಿಟ್ಟಿದೆ ಆಲ್ರೆಡಿ ಕಲಿಸ್ತಾ ಅದರಲ್ಲಿ ಉಪ್ಪಿನ ಅಂಶ ಆಗಿರ್ಬೋದು ಎಲ್ಲ ಕಲಿಸ್ತಾ ಈ ರೀತಿ ಟೇಸ್ಟಾಗಿ ಬಂದಿದೆ. ಆಹಾ, ಎಷ್ಟು ಅದ್ಭುತವಾಗಿ ಬಂದಿತ್ತು ಅಂದರೆ ನಮ್ಮ ಮನೇಲಿ ಅದು ತಯಾರಾದ ತಕ್ಷಣ ಮೊದಲಿಗೆ ಟೇಸ್ಟ್ ನೋಡಲಿಕ್ಕೆ ಕೈಯಲ್ಲಿ ಇಸ್ಕೊಂಡೇ ಬಿಟ್ಟರು, ಅಷ್ಟು ಟೇಸ್ಟಾಗಿ ಬಂದಿದೆ. ಚಿಕ್ಕದು ನೆಲ್ಲಿಕಾಯಿದು ಸಹ ಇತ್ತು. ಆ ಉಪ್ಪಿನಕಾಯಿನೂ ನಾವು ಸಡನ್ನಾಗಿ ಹಾಕಲಿಲ್ಲ, ಯಾಕಂದರೆ ಮಾವಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅದೆಲ್ಲ ಉಪ್ಪಿನಕಾಯಿ ಹಾಕಿದ್ವಲ್ಲ. ಹಾಗಾಗಿ ಇದನ್ನು ಜಸ್ಟ್ ಉಪ್ಪಲ್ಲಿ ಕೊಳೆ ಹಾಕಲಿಕ್ಕೆ ಬೀಜ ಅದರಲ್ಲಿ ಸಣ್ಣದು ತುಂಬು ಟೈಪ್ ಇರುತ್ತಲ್ಲ, ತುಂಬನ್ನು ತೆಗೆದು ಎಣ್ಣೆಲಿ ಉಪ್ಪಿನಲ್ಲಿ ಹಾಕಿ ಕಲಿಸ್ಲಿಕ್ಕೆ. ಎಣ್ಣೆ ಆಲ್ರೆಡಿ ಒಗ್ಗರಣೆ ಹಾಕಿದ್ರು, ಉಪ್ಪಿನಲ್ಲಿ ಕಲಸಿಡೋಣ ಅಂಥೇಳಿ ತುಂಬು ತೆಗೆದು ಅದನ್ನ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಅದನ್ನು ಬೇಕಾದಾಗ ಕಲಿಸ್ಕೊಂಡ್ರಾಯಿತು ಎಲ್ಲ ಒಂದು ಐಟಮ್ಸ್ನ ಹಾಕಿ ಅಂತ ತೆಗೆದಿಡ್ತಾ ಇದ್ದಾರೆ. ನಿಮಗೆ ಬೆಟ್ಟದ ನೆಲ್ಲಿಕಾಯ್ದು ಪ್ರಯೋಜನ ಏನು ತಿಳಿಸ್ಕೊಡೋಣ ಅಂತ ಹೇಳ್ತಿದ್ದೀನಲ್ವ, ಅದೇನೆಂದರೆ ರೋಗ ನಿರೋಧಕ ಶಕ್ತಿ ಇದರಲ್ಲಿ ತುಂಬ ಚೆನ್ನಾಗಿದೆ. ಕೂದಲಾಗಿರ್ಬೋದು, ಚರ್ಮದ ಆರೋಗ್ಯಕ್ಕೆ ಮತ್ತು ತೂಕ ಇಳಿಸೋಕ್ಕೆ, ಮಧುಮೇಹ ನಿಯಂತ್ರಣ ಕೂಡ ಇದರಲ್ಲಾಗುತ್ತೆ. ಜೀರ್ಣಕ್ರಿಯೆಯನ್ನು ತುಂಬ ಸುಧಾರಿಸ್ಬೋದು, ದೃಷ್ಟಿದೋಷ ಕಡಿಮೆ ಆಗುತ್ತೆ. ಪ್ರತಿದಿನ ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ಸೇರಿಸೋದ್ರಿಂದ ತುಂಬ ಪ್ರಯೋಜನ ಇದೆ ಬೆಟ್ಟದ ನೆಲ್ಲಿಕಾಯಿನ. ಯಾರಾದರೂ ಕೂದಲು ಉದುರ್ತಿದೆ ಅಂತ ಅನ್ನೋರು ಈ ನೆಲ್ಲಿಕಾಯಿ ಪುಡಿನ ಎಣ್ಣೆಯಲ್ಲಿ ನಿಯಮಿತವಾಗಿ ಬಳಕೆ ಮಾಡೋದ್ರಿಂದ ತಲೆ ಹೊಟ್ಟಾಗಿರ್ಬೋದು, ತಲೆ ಕೂದಲು ಉದುರೋ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಪ್ರತಿದಿನ ನೆಲ್ಲಿಕಾಯಿ ಸೇವನೆ ಮಾಡೋದ್ರಿಂದ ಮೊಡವೆ ಕಡಿಮೆ ಆಗುತ್ತೆ, ಚರ್ಮದ ಕಾಂತಿ ತುಂಬ ಚೆನ್ನಾಗಾಗುತ್ತೆ, ಸುಕ್ಕುಗಳು ಕಡಿಮೆ ಆಗುತ್ತೆ, ಜೀರ್ಣಶಕ್ತಿ ಕೂಡ ತುಂಬ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ. ಖಾಲಿ ಹೊಟ್ಟೆಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಆರೋಗ್ಯಕರವಾಗಿ ತೂಕ ಇಳಿಸ್ಬೋದು ನಾವು ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡೋದ್ರಿಂದ. ಓಕೆ, ಇಷ್ಟ ಆಗಿತ್ತು ನಮ್ಮ ನೆಲ್ಲಿಕಾಯ್ದ ಒಂದು ಉಪಯೋಗಗಳು ಮತ್ತು ಉಪ್ಪಿನಕಾಯಿ ಹಾಕೋ ವಿಧಾನ. ದಯವಿಟ್ಟು ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡೋ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಉಪ್ಪಿನಕಾಯಿ ಹೇಗೆ ಬಂದಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.